ಮುಖ್ಯ ಹೋಗಲಿ ಮಾಪೆ ನೌಕರಿ ಮಾಡಲ್ಲ ನಮ್ಗೇನ್ ಪಗಾರ ಬರ್ತದೆ ಈಗ ಮೂರು ಮಂದಿ ಇದೀರಿ ನೀವು ಅಭಿ ಪುಟ್ಟ್ಯ ನೀನು 3 ಮಂದಿ ಇದೀರಿ ಸರಿ ಏನಿಲ್ಲ ಹೌದಲ್ಲೇ ಅಪ್ಪನ ಮಾಧ್ಯ ನೀವು ಏನಪ್ಪ ನಾಷ್ಟ ಇವತ್ತು ನಾಷ್ಟ ಇದು ಉತ್ತರ ಕರ್ನಾಟಕದ ಕರ್ಚಿಕಾಯಿ ಇದು ಉತ್ತರ ಕರ್ನಾಟಕದ ಬೇಸನ್ ಉಂಡಿ ಇದು ಉತ್ತರ ಕರ್ನಾಟಕದ ಶೇಂಗಾ ಉಂಡಿ ಎಲ್ಲದಕ್ಕಿಂತ ಫೇಮಸ್ ಅಂದ್ರೆ ಶೇಂಗಾದ ಉಂಡಿ ಉತ್ತರ ಕರ್ನಾಟಕ ಬಂದ್ರೆ ನೆನಪಾಗೋದು ಶೇಂಗಾದ ಉಂಡಿ ಅದಕ್ಕಿಂತ ಅಗದಿ ವಿಶೇಷವಾದ ಮಂಡಳ ಸುಸ್ಲ ಒಗ್ಗರಣೆ ಅಂತೀವಿ ಸುಸ್ಲಾ ಅದು ಫೇಮಸ್ ಅಪ್ಪ ಉತ್ತರ ಕರ್ನಾಟಕಕ್ಕೆ ಫೇಮಸ್ ಅದು ಮಂಡಳ ಒಗ್ಗರಣೆ ಇಷ್ಟ ಆಯ್ತು ನಡೀತು ನೋಡ್ರಿ ಟಿಫಿನ್ ತಡಿ ಹಿಂಗೆ ಬರ್ತೀನಿ ಈ ಕಡೆ ಈಗ ಅದು ಊಟ ಅನ್ಲೇ ಅದು ಊಟ ಅನ್ಲೇ ಅನ್ನೋದು ಟಿಫಿನ್ ಸೈಡ್ಗೆ ಚಿತ್ರಾನ್ನ ಒಂದಿಷ್ಟು ಸುಸಲ ಮಸಾಲೆ ಹಾಕಿದ್ದೇನೆ ಅದಕ್ಕೆ ಮತ್ತು ಮ್ಯಾಗ ಕಾರ್ಪುಡಿ ಹಾಕಿದೆ ಅದೇ ಅದಕ್ಕೆ ಹೇಳಿದೆ ಏನು ಹೌದೇವ ಅದು ಮಸ್ತ್ ಆತಿತ್ತು ನೋಡಿ ಅವ ಹಾಂ ಕರಿಬೇವು ಚಟ್ನಿ ಪುಡಿ ಯಾವ ಸುಮ್ಮ ಮಸಾಲೆ ಜೊತೆಗೆ ಹಾಕಿದೇವ ಒಂದು ಕಪ್ನಾಗ ಅದು ನೆನಪಾತದ ಅಲ್ಲದೆ ನಾನು ಕೊಳ್ಳಲ್ಲಿ ತಿಲ್ಲಕತ್ತಲ್ಲ ನೀನೇ ನಮ್ಮ ಮಮ್ಮಿ ಕೈ ಹುಷಾರತ್ತಾನ ಯಾಕಲೆ ನಾ ಕಡಿದ್ರೆ ಏನಾಗ್ತದ ನಿನಗ ನಾನು ಬ್ಯಾನ್ ಆಗಲ್ಲ ನೀವು ಕೂತ್ ಯಾರು ಮಾಡ್ತಿರಲ್ಲ ನೀವು ಕೂತ್ ಯಾರು ಮಾಡ್ತಿರಲ್ಲ ನಿಮ್ಮ ಬಲಿ ಬುದ್ಧಿ ಚಲೋ ಇಲ್ಲ ಯಾವ ನನಗೂ ಸ್ವಲ್ಪ ಬೇ ಎಷ್ಟು ಇಟ್ಟಿದಲ್ಲ ಎಲ್ಲರೂ ಉಣ್ಣನ ಬರೀ ಸ್ನೇಹಿತರೆ ಉಣ್ಣನ ಆಯ್ತು ದಾರಿ ಮ್ಯಾಗ ಹೋಗೋರ್ ಕೊಟ್ರು ಹೌದಲ್ಲ ನೀ ಸರ್ದ್ರ ನಾ ಕುಂದಿರ್ತೀನಿ ಅಲ್ಲಿ ಅಪ್ಪ ಯಪ್ಪ ಇನ್ನೊಂದು ಜರ ಬೇಕಾ ಸುಸ್ಲತ್ತರ್ಲೇನಪ್ಪ ಇನ್ನ ಅದೇ ತಿನ್ನಕತ್ತಿದ್ಯಾ ಸರಿ ಸರಿ ಆತತ್ತ ಬರ್ರಿ ಎಲ್ಲರೂ ಟಿಫಿನ್ ಮಾಡೋಣಂತ ಈ ಕಡೆ ನೋಡ್ರಿ ಎಲ್ಲರೂ ನೋಡ್ರಿ ಈ ಕಡೆ ಒಂಜರ ಯಾವ ಲಂಗ ಕಾಣಕತ್ತದ ನಿಂದೊಂದು ಗುಂಡೆ ನಿಂದೊಂದು ಮಜ್ಜಿಗುಂಡಿ ನೋಡ್ರಿ ಹೇಗೈತಿ ಅಲ್ಲ ಮಜ್ಜಿಗುಂಡೆ ಇದ್ರೊಳಗೆ ನೀರು ಕುಡಿಬೇಕು ಇದ್ರೊಳಗೆ ನೀರು ಕುಡಿಯೋದ್ರಿಂದನೇ ಆರೋಗ್ಯವಾಗಿರ್ತೈತಿ ಜೀವನ ಬಂಗಾರ ಇರ್ತದೆ ಇದ್ರಾಗ ಮತ್ತ ಬಂಗಾರ ಇರ್ತದ ಮತ್ತ ನೀರ್ ಹಾಕದ ಅಂತಾರ ನೀರ್ ಹಾಕಿದ್ದು ಮತ್ತು ಅದೇ ನೀರು ಕುಡಿದ್ರೆ ಜೀವನ ಬಂಗಾರ ಆಗ್ತದ ಅದ್ರ ನೀರು ಕುಡಿದ್ರೆ ಜೀವನ ಬಂಗಾರ ಆಗ್ತದ ಬರ್ರಿ ಎಲ್ಲರೂ ತಿನ್ನೋಣ ಒಂದು ತರಬೇಕು ಅರ್ಚಿಕಾಯಿ ಇಟ್ಟಿಲ್ಲ ತಿನ್ಬೇಕಂತ ಅನಿತಾ ಮಾಡ್ಯಾಡ್ರಿ ಕಚ್ಚಿಕಾಯಿ ಇಡ್ಬೇಕಾಗಿ ಸ್ವಲ್ಪ ಬೇರೆ ಕೊಟ್ಟು ಕಚ್ಚಿಕಾಯಿ ಮ್ಯಾಗ ಸಾಯಂಕಾಲ ಮ್ಯಾಗಿನ ಸ್ವಲ್ಪ ಜಾಸ್ತಿ ಅನ್ಸಕತ್ತವ ಅಮ್ಮ ಇನ್ನೊಂದು ಪಾಠ ಒಂದು ಮಿಕ್ಸ್ ಮಾಡಿ ನಡೀತವ ನಮ್ಮ ತಂಗಿ ಮಾಡ್ಯಾವ್ರಿ ಸೂಸ್ಲಾ ಕೊಡಂದೆ ಊಟ ಮಾಡಕ್ ಅರ್ತೈತ
ಅರ್ಥ ಆಯ್ತಾ ವಾಟ್ ಅರ್ಥ ಆಯ್ತು? ಊಟ ಮಾಡಂಗ್ ಬರಂತ ಕಲೀಲಿಲ್ಲಲ್ಲ. ಏನಂತಕೊಂಡೆ ತಾತ? ಒದಿತಾನಲ್ಲ ತಾತ? ಸಿಟ್ಟು ಬರ್ತದೆ ನಿನಗೆ ತಾತ ಹೋದ್ರೆ? ಸಿಟ್ಟು ಬರ್ತದೆ ಇಲ್ಲ ತಾತ ಹೋದ್ರೆ? ಹಾಂ ಫೂಲ್ ಮಾಡ್ಬೇಕಾ? ತಾತ ಸೆವೆನಪ್ ತರಿಸಿ ಕುಡಿಸಿದ್ರ ಫೂಲ್ ಆಗತ್ತಾನು? ಹಂಗೇನು ಫೂಲ್ ಆತಾರ? ಯಾಕೆ ಫೂಲ್ ಬಂದ ಫೂಲ್ ಆತಾರ? ಸ್ವಿಮ್ಮಿಂಗ್ ಪೂಲಿಗೆ ತಾತನ ಸಂಜು ಮಾಮನ್ ಬರ್ಬೇಕು ಇವತ್ತು. ಸಂಜು ಮಾಮನ್ ಕೆಲಸ ಯಾರು ಮಾಡ್ಬೇಕು? ಏ ಚೀ ಕೈ ತಕೋ. ಅದೇ ಕೈ ತಕೋ, ಅದೇ ಕೈ ತಕೋ. ಮಂಡ ತೊಳೆದು ನೀರದು ಕೈ ಇಲ್ಲಿ ತಕೋ ಸಿಂಕ್ ಮೇಲೆ. ಪ್ಲೇಟ್ ಅದ್ರಾಗ ಇಟ್ಕೆ ಸ್ವಚ್ಛ ನೀರಾಗ ಕೈ ತಕೋ. ಓ ಗುಂಡೆ ಅಮ್ಮಗೆ ನೀರು ಕೊಡು ಕೈ ತಗೊಳಕ. ಕೈ ತಗೊಳಕ್ ಕೊಡು, ಕೈ ತಗೊಳಕ. ಏವ ಚೌಕಚ್ಚ ಏವ ಚೌಕಚ್ಚ. ಅಲ್ಲಿ ಗುಂಡಿ ಇಲ್ಲಿ ನೋಡು, ತಾತ ನಿನಗೆ ಅಟ್ಟೆಲ್ಲ ಒದಿತಾನಲ್ಲ, ನಿನಗೆ ಸಿಟ್ಟು ಬರಲ್ಲ? ಯಾಕೆ? ಕುಡಿ ಅವಿಸು, ಕುಡಿ ಅವಿಸು. ಅವು ಕುಡಿ ಚರಿಗಾಗಿದ್ದು ಇನ್ನು ಇಟ್ಟು ನೀರು ಮತ್ತೆ ಅದ್ರೊಳಗೆ ಹಾಕ್ಬಾರ್ದು. ಅಲ್ಲಿ ಹಂಗಂತಿದೆ ಅಲ್ಲೇ ತಾತನೇ ಎಲ್ಲ ಒಟ್ಟು ತಂದಿಡ್ತಾನೆ ಮಾಡ್ತಾನೆ, ನಿಮ್ಗೆ ಎಲ್ಲ ಇದು ಮಾಡ್ತಾನೆ. ತಾತ ಎತ್ತೊಕ್ಕ ಯಪ್ಪ ತಾತ ಅಷ್ಟೆಲ್ಲ ಬೈತಾನಲ್ಲ ಒದಿತಾನಲ್ಲ, ನಿನಗೆ ಬೇಜಾರಾಗಲ್ಲ ಅಲ್ಲೇ ಅಂತ ನಾ ಅಂತೀನಿ. ಬೇಜಾರಾಗಲ್ಲ, ಎತ್ತೊಗಟ್ಟು ಬಿಡ್ಬೋದು, ಎತ್ತೊಗದು ಬಿಡ್ಬೋದು ಇವತ್ತ ನೋಡಪ್ಪ. ಅಲ್ಲಪ್ಪ ನಿನಗೆ ಎತ್ತೋಗಿಲ್ಲಕ್ಕೆ ನಿಂತ ಯಪ್ಪ. ಯಪ್ಪ ಮಾತು ಹೇಳ್ತಾನೆ, ಏನು ಮಾತು ಹೇಳ್ತಾನ? ಬೇಜಾರೇನಾಗಲ್ಲ, ತಾತಗೆ ಎತ್ತಿ ಹೋಗೋದು ಬಿಡೋದು ಅಂತ ಹೇಳ್ತಾನ. ಓಕೆ ಸ್ನೇಹಿತರೆ, ಸಿಂದಗಿ ಹೋಗಿದ್ವಲ್ವಾ ಶಾಪಿಂಗ್ ಮಾಡೋದಕ್ಕೆ ಅಂತ. ಗೋಲ್ಡ್ ಶಾಪಿಂಗ್ ಹೋದಾಗ ಬರುವಾಗ ಅಲ್ಲಿ ಎಲ್ಲರೂ ಕರಿತಾಯಿದ್ರು, ಬರ್ರಿ ಅಜ್ಜರ ಪ್ರಸಾದ ತೊಗೊಬರ್ರಿ ಅಂತ ಹೇಳ್ಬಿಟ್ಟು. ಇವಾಗ ಶ್ರಾವಣ ತಿಂಗಳಲ್ವಾ, ಶಾಂತವೀರ ಅಜ್ಜನವ್ರದ ಪ್ರಸಾದ ಇಟ್ಟಿದ್ರು ಶ್ರಾವಣ ಸೋಮವಾರ. ಹೀಗಾಗಿ ಬರ್ರಿ ಪ್ರಸಾದ ತೊಗೊಂಡೋಗ್ಬರ್ರಿ ಅಂತ ಕರಿತಾಯಿದ್ರು. ಹೀಗಾಗಿ ಅದು ಶ್ರಾವಣ ತಿಂಗಳಲ್ಲಿ ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು, ಹಾಗಾಗಿ ತೊಗೊಂಡು ಬಂದ್ವಿ. ಓಕೆ ಸ್ನೇಹಿತರೆ, ಸಿಂದಗಿ ಹೋಗಿ ಬಂದೇವು ನೋಡಿ. ತಂಗಿ ನಾನು ಇಬ್ರು ಸಿಂದಗಿ ಹೋಗಿದ್ದೆವು ಗೋಲ್ಡ್ ತರೋದಕ್ಕೆ. ಅಪ್ಪ ಕರ್ಕೊಂಡು ಹೋಗಿದ್ರು. ಸುಮ್ಮನೆ ಕುಂದ್ರಲ್ಲೇ ಅಪ್ಪ ಅಲ್ಲೇ ಉಳ್ಕೊಂಡ್ರು, ನಾವು ಬಂದೆವು ನೋಡ್ರಿ. ಕಿವೇಳ್ತಾಳೆ ಅಂತ ಓಪನ್ ಮಾಡ್ತಾ ನೋಡ್ರಿ. ಅಪ್ಪ ಕೊಡ್ಸಿದ ಕಿವೇನು ನಾ ಹಾಕೊಂಡಿದ್ದು, ನಮ್ಮ ತಂಗಿ ಕಿವೇನು ನಾ ಹಾಕೊಂಡಿದ್ದೆ. ಇವು ಅಪ್ಪ ಕೊಡ್ಸಿದ ಕಿವೇನು. ಬಂದನಕ ಹೋದ ವರ್ಷ ಒಂದು ಜೋಡ್ರ ಕಿವೇನು ಕೊಡ್ಸಿದ್ರು, ಈ ವರ್ಷ ಈ ಜೋಡಿ ಕಿವೇನು ಕೊಡ್ಸಿದ್ರು. ಸಾಕು, ಇನ್ನೇನು ಕೇಳಕ್ಕೆ ಹೋಗಲ್ಲ. ಯಾವ ಮುಂದೆ ವರ್ಷ ಒಂದು ಅರತ್ತಲ್ಲಿ ಉಂಗುರ ಕೊಟ್ಟು ಬಿಡ್ಬೇಕು. ಏನೇನು ತೊಗೊಂಬಂದಿವಿ ಅಂತ ತೆಗಿ. ಇಲ್ಲಿ ನೋಡ್ರಿ, ಜಿಲೇಬಿ ತೊಗೊಂಬಂದಿವಿ. ಬಿಸಿ ಬಿಸಿ ಜಿಲೇಬಿ ಮಾಡಕತ್ತಿದ್ರು. ಒಂದು ಅರ್ಧ kg ಜಿಲೇಬಿ ತೊಗೊಂಬಂದಿವಿ. ಕುಂತ್ಕೊಂಡು ತಿಂದ್ವಿ. ಅಲ್ಲಿ ಪ್ರಸಾದ ಇತ್ತಲ್ಲ, ತೋರಿಸಿದ್ನ ನಿಮ್ಗೆ. ಅಲ್ಲಿ ಪ್ರಸಾದ ಇತ್ತಲ್ಲ, ಸ್ವಲ್ಪ ಸಿರಾನು ಪಲಾವ್ ಇದು ಚಿತ್ರಾನ್ನ ಮಾಡಿದ್ರು, ಚಂದ ಇತ್ತು. ಮಸಾಲೆ ರೈಸ್ ಚಂದ ಇತ್ತು. ಅಲ್ಲಿ ಸ್ವಲ್ಪ ತಿಂದುಬಿಟ್ಟು ಬಂದ್ವಿ. ಈಗ ಬಂದು ಸ್ವಲ್ಪ ಜಿಲೇಬಿ ತಿಂದೆ. ಆಮೇಲೆ ಪುಟ್ಟಿಗೆ ಒಂದು ಜೋಡ ಸಣ್ಣ ಬೆಳ್ಳಿವು ಹಳ್ಳೆನು ಕಿವೇನು ತೊಗೊಂಡ್ವಿ. ಒಂದು ಓಪನ್ ಮಾಡಿ ತೋರಿಸು ಅಂದ್ರೆ ಗೊತ್ತಾಗುತ್ತೆ.
ಯಪ್ಪ ಕಾಲು ಬ್ಯಾನೆ ಅದು ಎಲ್ಲಿಗಾರ ಹೋಗೋದು ಹೆಂಗಾರ ಅಲ್ಲಿ ಬಸ್ಸು ಯಪ್ಪ ಹೇಳ್ತೀನಿ ದೇವ್ರೇ 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 4ಕ್ಕೆ ಬಂದು ನಿಂತೀವವ ಹೊರಗೆ ಪೂರ ನಿಂತ್ಬಿಟ್ಟದ ಮಂದಿ ಎಲ್ಲಿ ಮಳೆ ಬರಾಕಿತ್ತು ಬಿಟ್ಟದ ನೋಡ್ರಿ ಈ ಥರ ಸಣ್ಣ ಇಷ್ಟೇ ಕಿವೇನು ಈ ಥರ ಹಳ್ಳಿಂದು ಸಣ್ಣದೈತಿ ಈ ಥರ ಹಳ್ಳಿಂದು ಅವು ಸಣ್ಣ ಮಕ್ಕಳೆಲ್ಲ ಈ ಥರ ಹಳ್ಳಿಂದು ಇಡೋದು ಚಂದ ಅನಿಸುತ್ತೆ ಅವು ಬಂಗಾರದ ಅದಾವು ರಿಂಗ್ ಅದಾವು ಆಕಿಗೂ 2 ಮಸಿ ಅಪ್ಪ ಕೊಡ್ಸ್ಯಾನ ಆದ್ರೆ ಸಣ್ಣ ಹುಡುಗೈತಿ ಇದು ಸರಿ ಅನ್ಸಂಗಿಲ್ಲಲ್ರಿ ನೋಡ್ರಿ ಇವಾಗ ಚಂದ ಅನ್ಸುತ್ತಲ್ಲ ಒಂದೇ ಹಳ್ಳಿಂದು ಹೀಗಾಗಿ ಹಳ್ಳಿನ ಕಿವಿ ನೆಟ್ರಾಯ್ತು ಗೋಲ್ಡ್ ಇವಾಗಲೇ ಹಾಕೋ ಸರಿಯಿಲ್ಲ ಏನರ ಹಬ್ಬ ಹರಿದಿನ ಇದ್ದಾಗ ಹಾಕ್ಕೊಳಕ್ಕೆ ನಡಿತೈತಿ ಹೀಗಾಗಿ ನೀವು 2 ಹಳ್ಳಿನ ಕಿವಿಯನ್ನು ತೊಗೊಂಡ್ವಿ ಆಮೇಲೆ ಅವು ಕಿವಿಯನ್ನು ತೊಗೊಂಡು ತಗೋಯ್ತು ಅದ್ರೊಳಗೆ ಹಾಕಿ ಎಷ್ಟಿತ್ತು ನೋಡ್ರಿ ಸಿಂದಗಿ ಹೋಗಿ ಬಂದ್ವಿ ಕೇಳ್ತೀರಿ 250 ನೋಡ್ರಿ 200 ರೂಪಾಯಿ ಕೊಟ್ಟಿದ್ದೆ 400 ರೂಪಾಯಿ ಹೇಳಿದ್ರು ಅಕ್ಕೋರ 400 ರೂಪಾಯಿ ರೀ ಅಂತಂದ ನಾನು ಇಲ್ಲಿ ಬರ್ತದೆ ತೋರಿ ಏನು ಇದು ಅಂತ ರಾಮ್ಪುರದವ್ರ ಅಂಗಡಿಗೆ ಅಲ್ಲೇ ಇವು ಮುಂದಕ್ಕೆ ಬಂದು ತೊಗೊಂಡೇವು ರಾಮ್ಪುರದವ್ರ ಅಂಗಡಿನೂ ಅಷ್ಟು ಇದು ಇರಲಿಲ್ಲ ರಾಮ್ಪುರದವ್ರ ಅಂಗಡಿ ತೊಗೊಂಡಿತ್ತು 20 ಹಾಂ ಬುಧವಾರ ದಿನ ಅಂಗಡಿ ಬಂದಿತ್ತು ಅಂತ ಕೇಳಿದೆ ಅವರಿಗೆ ಸ್ನೇಹಿತರೆ ಅಕ್ಕಿ ತಂದಾರ ಅಪ್ಪ ನೋಡ್ರಿ ಸೂಜಿ ಅಕ್ಕಿ ಸಣ್ಣ ಅಕ್ಕಿ ಐತಿ ಜಯಲಕ್ಷ್ಮಿ ಅಂತ ಜಯಲಕ್ಷ್ಮಿ ಎಷ್ಟು 26 kg ಅದಾವನಪ್ಪ 1400 1450 1 kg ಜಿಲೇಬಿ ತೊಗೊಂಬಂದೀನಿ 1 kg ಜಿಲೇಬಿ ತೊಗೊಂಬಂದೀನಿ ಅನಿತಾಗ ಸ್ಲಿಪ್ಪರ್ ತೊಗೊಂಬಂದೀವಿ ಪುಟ್ಟಿ ಕಿವೇನು ತೊಗೊಂಬಂದೀವಿ ಇನ್ನು 1000 ರೂಪಾಯಿ ಕಡೆಪ್ಪ ಚಾಕಲಿಲ್ಲ ಒಂದೇ ಸಾವಿರ ಕೊಡು ಭಾಳ ಬೇಡ ಹೆಂಗೈತಪ್ಪ ಕಾಫಿ ಸ್ಟ್ರಾಂಗ್ ಐತಿ ಮಸ್ತ್ ಆಗುತ್ತ ಜಾಸ್ತಿ ಆಗೈತೆ ಪೌಡ್ರ್ ಇದಕ್ಕಿದ್ರೆ ಬರೀ ನೋಡೋದೇ ಹತ್ತಿದೆ ಅದಕ್ಕೆ ಬರೀ ನೋಡೋದೇ ನೋಡಿ ಸೂಪರ್ ಆಗೈತಿ ಅದಕ್ಕೆ ಅಂದ್ರೆ ಸ್ಟ್ರಾಂಗ್ ಆಗುತ್ತೆ ಜಾಸ್ತಿ ಹಾಕಕ್ಕೆ ಹೋಗ್ಬಿಡತ್ತೆ ಏನು ನಾನು ಅದಕ್ಕೆ 2 ಹಾಕಿಲ್ಲಮ್ಮ 4 ಕಪ್ ಮಾಡಿದ್ರಾಯ್ತು 2 ಕರೆಕ್ಟ್ ಆಗತ್ತೆ ಅಂತಂದೆ ಅದಕ್ಕೆ ಭಾಳ ಆಯ್ತು 4 ಕಪ್ಪಿಗೆ 2 ಪ್ಯಾಕೆಟ್ ಭಾಳ ಆಯ್ತು ಅದು ಅದಕ್ಕೆ ಯಾವ ಸ್ವಲ್ಪ ಹಾಕ್ಬೇ ಅಂತ ನಮ್ಮ ಅವ್ವಿನ ಕಿಟ್ಟಿಟ್ಟು ಅಕ್ಕಿ ಇಡ್ತಾ ಯಾವ ಬಾಗ ಹಾಂ ಗೊತ್ತೈತೆ ಯಾವ ಬಾ ಬೇ ಇಲ್ಲಿ ಬಾ ಬೇ ಕುಡಿಯಪ್ಪ ಕುಡ್ದು ನಿನಗಷ್ಟೇ ಇದು ಲಾಸ್ಟ್ ಕಡಿ ಒಟ್ಟು ಕಡಲೆ ಬೇಡಿ ಕಾಫಿ ಕುಡಿಯಕ್ಕ ನಮ್ಮ ಮನೆಗೆ ಎಲ್ಲರಿಗಿನ ಸಣ್ಣ ಪಾಪ ನೀನಪ್ಪ ರೊಕ್ಕದೊಳಗೆ ಮಾತ್ರ ದೊಡ್ಡವ ನೀನು ರೊಕ್ಕ ಕೊಡೋದ್ರಾಗ ಜವಾಬ್ದಾರಿ ತೊಳೆದಾಗ ನೀ ದೊಡ್ಡ ಅಂದೆ ನಾನು ರೊಕ್ಕದೊಳಗ ಜವಾಬ್ದಾರಿ ತೊಳೋದ್ರಾಗ ನೀ ದೊಡ್ಡ ಉಳಿದ್ರಾಗ ನಮ್ಮ ನೋಡ ಯಾವ ನಾನ ಅಂತ ನಮ್ಮವು ಕೇಳಪ್ಪ ಯಪ್ಪ ಅಂದೆ ನಾನು ನಮ್ಮವು ಅಡಿಗೆ ಮನೆ ಸೇರ್ಕೋತಂದ್ರೆ ಒಳಗೆ ಬಂದ್ರೆ ಕೇಳು ಮನೆ ಮಾಲಾಕ್ತೆ ನಮ್ಮವ್ವ ಅಲ್ಲ ಅದಕ್ಕೆ